ಆಂಧ್ರ ಕಿಂಗ್ ತಾಲೂಕಾ. ಇದು ರಾಮ್ ಅವರು ಮತ್ತೆ ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಂಡ್ ಭಾಗ್ಯಶ್ರೀ ಅವರು ಆಕ್ಟ್ ಮಾಡಿ ಮಹೇಶ್ ಬಾಬು ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಬನ್ನಿ ಸಿನಿಮಾ ಹೇಗಿದೆ ಅಂತ ಸ್ಪಾಯ್ಲರ್ಸ್ ಇಲ್ದೆ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಒಂದ್ಲೈನ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಎರಡು ಕ್ಯಾರೆಕ್ಟರ್ ಇದೆ. ಒಬ್ರು ಸೂರ್ಯ, ಇವರು ಸೂಪರ್ ಸ್ಟಾರ್. ಇನ್ನೊಬ್ರು ಸಾಗರ, ಆ ಸೂಪರ್ ಸ್ಟಾರ್ನ ಅಪ್ಪಟ ಅಭಿಮಾನಿ. ಟ್ರೈಲರ್ ಅಲ್ಲಿ ಹೇಳಿರೋ ಹಾಗೆ ಸೂರ್ಯ ಮತ್ತೆ ಸಾಗರ ಯಾವತ್ತೂ ಒಂದಾಗಲ್ಲ ಅಂತ ಹೇಳಿದ್ದಾರೆ. ಬಟ್ ಸಿನಿಮಾದಲ್ಲಿ ಮೀಟ್ ಆಗ್ತಾರ. ಇವ್ರಿಗೆ ಎದುರಾಗೋ ಚಾಲೆಂಜಸ್ ಏನು? ಈ ಗ್ಯಾಪ್ ಅಲ್ಲಿ ಮಹಾಲಕ್ಷ್ಮಿ ಅವರ ಜೊತೆ ಪ್ರೀತಿ ಬೇರೆ ಆಗತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಬಯೋಪಿಕ್ ಆಫ್ ಎ ಫ್ಯಾನ್. ಸಿನಿಮಾದ ಪಾಸಿಟಿವ್ ವಿಚಾರದ ಬಗ್ಗೆ ಮಾತಾಡಬೇಕು ಅಂದ್ರೆ ಫಸ್ಟ್ಲಿ ಇವರು ಈ ತರ ಸಿನಿಮಾ ತೆಗಿಬೇಕು ಅಂತ ಅನ್ಕೊಂಡ್ರಲ್ಲ, ಅದೇ ಪಾಸಿಟಿವ್. ಇಂಟೆನ್ಷನ್ಸ್ ತುಂಬಾ ಕ್ಲಿಯರ್ ಆಗಿದೆ. ಒಬ್ಬ ಸೂಪರ್ ಸ್ಟಾರ್ನ ಪ್ರಾಣಕ್ಕಿಂತ ಇಷ್ಟಪಡೋ ಅಭಿಮಾನಿಯ ಲೈಫ್ ಹೆಂಗಿರುತ್ತೆ ಅಂತ ಕಮರ್ಷಿಯಲಿ ಎಂಟರ್ಟೈನಿಂಗ್ ವೇ ಅಲ್ಲಿ ಹೇಳಿದ್ದಾರೆ. ಸಿನಿಮಾ ಪರ್ಸ್ನಲಿ ನನಗೆ ಎಲ್ಲೂ ಬೋರ್ ಆಗ್ಲಿಲ್ಲ. ನಾವು ಸಿನಿಮಾನ ಇಷ್ಟಪಟ್ಟು ನೋಡೋದ್ರಿಂದ ಆ ಥರ ಏನಾದರೂ ಫೀಲ್ ಆಯ್ತೋ ಗೊತ್ತಿಲ್ಲ. ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿರೋ ಲವ್ ಸ್ಟೋರಿ ವರ್ಕ್ ಆಯ್ತು. ಮತ್ತೆ ಅಲ್ಲಿ ಬಿಲ್ಡ್ ಆಗೋ ಕಾನ್ಫ್ಲಿಕ್ಟ್ ಮತ್ತೆ ಚಾಲೆಂಜಸ್, ಆ ಚೈಲ್ಡ್ಹುಡ್ ಪೋರ್ಷನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಯ್ತು. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಬೇರೆ ಕಡೆ ಹೋಗ್ತಿದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಸೂರ್ಯ ಸಾಗರ ಪ್ರಪಂಚಕ್ಕೆ ಬಂದ್ಬಿಡುತ್ತೆ. ಏನ್ ಬರೇ ಪಾಸಿಟಿವ್ಸ್ ಅನ್ಕೋಬಿಡಿ, ಮುಂದೆ ನೆಗೆಟಿವ್ಸ್ ಕೂಡ ಬರುತ್ತೆ. ರಾಮ್ ಅವರು ಹಾಗೂ ಭಾಗ್ಯಶ್ರೀ ಅವರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಹಾಗಾಗಿ ಸಾಂಗ್ಸ್ ಎಲ್ಲೂ ತೊಂದ್ರೆ ಅಂತ ಅನಿಸ್ಲಿಲ್ಲ. ಉಪೇಂದ್ರ ಅವರ ವಿಚಾರಕ್ಕೆ ಬಂದ್ರೆ ಸ್ಕ್ರೀನ್ ಮೇಲೆ ಸೂರ್ಯ ಸೂಪರ್ ಸ್ಟಾರ್ ಅನ್ನೋ ತರ ಕಾಣ್ತಾರೆ. ಎಲ್ಲೂ ಕೂಡ ರಿಯಲ್ ಸ್ಟಾರ್ ಉಪೇಂದ್ರ ಆಗಿ ಕಾಣಲ್ಲ. ಕ್ಲೈಮ್ಯಾಕ್ಸ್ ಸೀನ್ ಚೆನ್ನಾಗಿ ವರ್ಕ್ ಆಯ್ತು. ಉಪೇಂದ್ರ ಅವರ ಫ್ಯಾನ್ಸ್ಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗತ್ತೆ ಅಂಡ್ ಅವರನ್ನ ಡೈರೆಕ್ಟರ್ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಉಳಿದ ಆಕ್ಟರ್ಸ್ ಡೀಸೆಂಟ್ ಆಗಿ ಪಾತ್ರಕ್ಕೆ ಏನ್ ಬೇಕೋ ಅದನ್ನ ಕನ್ವೆ ಮಾಡಿದ್ದಾರೆ. ಇನ್ನು ನೆಗೆಟಿವ್ಸ್, ಈ ಸಿನಿಮಾದ ಉದ್ದೇಶ ಒಬ್ಬ ಅಭಿಮಾನಿಯ ಬಯೋಪಿಕ್ ತೆಗಿಬೇಕು ಅನ್ನೋದು. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಮೇಜರ್ ನೆಗೆಟಿವ್ಸ್ ಸಿನಿಮಾದಲ್ಲಿ ಏನು ಕಾಣಲ್ಲ. ಆದ್ರೆ ಪ್ರಾಪರ್ ಸಿನಿಮಾ ಆಗಿ ನೋಡುವಾಗ ಹೊಸದೇನಿದೆ, ಬೇರೆ ಸಿನಿಮಾಗಳಲ್ಲಿ ಇದೇ ತರ ನೋಡಿದೀವಲ್ಲ ಅಂತ ಅನ್ಸುತ್ತೆ. ಆ ರುಟೀನ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದಾವೆ. ಸೊ ಹಾಗಾಗಿ ಕೆಲವೊಬ್ಬರಿಗೆ ಅಷ್ಟು ಇಷ್ಟ ಆಗಲ್ಲ ಮತ್ತೆ ಎಮೋಷನ್ಸ್ ಸೂಪರ್ಫಿಷಿಯಲ್ ಅಂತ ಅನಿಸ್ಬೋದು. ಒಂದೇ ಒಂದು ಹಾಡನ್ನ ಇಟ್ಕೊಂಡು ಪ್ರತಿ ಸಲನೂ ಅದೇ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದರೆ ಅದರ ಬದಲು ಇನ್ನ ಬೇರೆ ಎಲಿಮೆಂಟ್ಸ್ ಏನಾದ್ರು ಆಡ್ ಮಾಡ್ಬೋದಿತ್ತೇನೋ. ಬಿಕಾಸ್ ಆ ಟೈಮಲ್ಲಿ ಇದು ಸಿನಿಮಾ ಅಂತ ಅನ್ಸ್ಬಿಡುತ್ತೆ. ಕೆಲವೊಂದು ಸಿನಿಮಾಗಳೇ ಹಾಗೆ, ಒಂದಿಷ್ಟು ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ, ಇನ್ನೂ ಕೆಲವು ಆಡಿಯನ್ಸ್ಗೆ ಇಷ್ಟ ಆಗಲ್ಲ. ಈ ಸಿನಿಮಾ ಆ ಕೆಟಗರಿಗೆ ಸೇರುತ್ತೆ. ಬಟ್ ನನಗೆ ಯಾಕೆ ವರ್ಕ್ ಆಯ್ತು ಅಂದ್ರೆ ರುಟೀನ್ ಎಲಿಮೆಂಟ್ಸ್ ಇದ್ರೂ ಆ ಸೆಟಪ್ ಫ್ರೆಶ್ ಅನಿಸ್ತು. ಸ್ಟಾರ್ಟ್ ಟು ಎಂಡ್ ಎಲ್ಲೂ ಬೋರ್ ಆಗ್ಲಿಲ್ಲ. ಹಾಗಾಗಿ ವರ್ಕ್ ಆಯ್ತು. ಸಿಂಪಲ್ ಆಗಿ ಹೇಳೋದಾದ್ರೆ ಗುಡ್ ವಾಚ್ ಅಂತ ಹೇಳ್ಬೋದು. ರುಟೀನ್ ಕತೆ ಆದ್ರೂ ಫ್ಯಾನ್ ಮತ್ತೆ ಸೂಪರ್ ಸ್ಟಾರ್ ಅನ್ನೋ ಎಲಿಮೆಂಟ್ ಇರೋದ್ರಿಂದ ಇಷ್ಟ ಆಗ್ಬೋದು ಅಂತ ಹೇಳ್ತಾ ಇದಾಗಿದೆ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾ ರಿವ್ಯೂ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.